ಹಾಂ ಬರೀ 4 ದಿವಸಕ್ಕೆ 40 ಜನನ ವರ್ಗಾವಣೆ ಮಾಡಿ ಮತ್ತೆ ಅದು ಏನೇನೋ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಆಗ್ತಾ ಇದೆ, ಬಹಳಷ್ಟು ನಮ್ಗೆ ಕಿರುಕುಳ ಆಗ್ತಾ ಇದೆ. ಅದು ನನ್ನ ಕಡೆ ಅಸೋಸಿಯೇಷನ್ ಬಂದಿದ್ರು ಅವರು ಈ ರೀತಿ ಸುಮಾರು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೆ ವಾಪಸ್ ತೊಗೊಳ್ತಾರೆ ಅಂತ ಹೇಳಿದ್ರು. ಈಗ ನೋಡೋಣ ಒಂದ್ಸಲ ಡಿ ಸಿ ಕಡೆ ಮೀಟಿಂಗ್ ಮಾಡ್ತಾರೆ, ನನಗೂ ಐಡಿಯಾ ಅಲ್ಲದ. ನೀನು ಅಸೋಸಿಯೇಷನ್ ಅವ್ರ ಒಂದು ಮನವಿ ಕೊಟ್ಟಿದ್ದಾರೆ ನೀನು. ಯಾಕಂತಂದ್ರೆ ಇಡೀ ಎಲ್ಲ ಒಟ್ಟು ಎಲ್ಲರದು ಅಧಿಕಾರವನ್ನ ತಮ್ಮ ಕಡೆ ಇಸ್ಕೊಂಡು ಆ ರೀತಿಯಾಗಿ ಏನೋ ಒಂದು ನಮಗೆ ದೌರ್ಜನ್ಯ ಆಗ್ತಾ ಇದೆ. ನೋಡೋಣ ಡಿ ಸಿ ಅವ್ರ ಕಡೆ ಕರೆಸ್ತೀವಿ, ಕರೆಸಿ ಮಾತಾಡ್ತೀವಿ. ಡಿ ಸಿ ಮೀಟಿಂಗ್ ಮಾಡ್ತೀವಿ. ನಾಳೆಯಿಂದ ಇಲ್ಲ, ಇನ್ನು ಮುಂದೆ 15ಕ್ಕಲ್ಲ ಬಜೆಟ್ ಇರೋದು 15ಕ್ಕೆ, ಅವಾಗ ಅನೌನ್ಸ್ ಆಗಬೇಕಲ್ಲ. ಸಿದ್ಧತೆ ನಾವು ಕೊಡ್ತೀವಿ. ನಾಳೆ ಬಜೆಟ್ ಮೀಟಿಂಗ್ ಇದೆ ನಮ್ದು, ಅವಾಗ ಕೊಡ್ತೀವಿ. ತಹಸೀಲ್ದಾರ್ ಮೇಲೆ ಲೋಕಾಯುಕ್ತ ದಾಳಿ ಆಯಿತು. 4 ಕೋಟಿ ರೂಪಾಯಿಗೂ ಅಧಿಕ ಹಣ ಕೂಡ ಸಿಕ್ತು. ಆದರೂ ಕೂಡ ಮತ್ತೆ ಲೋಕಾಯುಕ್ತದಿಂದ ಸರ್ಕಾರಕ್ಕೆ ಪತ್ರ ಬರಬೇಕು. ಬರ್ದಿದ್ದಾರೆ ಸರ್. ಅದಾಗ ಆಟೋಮೆಟಿಕ್ ಸಸ್ಪೆಂಡ್ ಮಾಡೇ ಮಾಡ್ತಾರೆ. ಅಲ್ಲಿಂದ ಬರಬೇಕು, ಬರದೆ ಡೈರೆಕ್ಟಾಗಿ ಮಾಡಕ್ಕೆ ಬರೋಲ್ಲ. ಬಂದು ದಿವಸ ಮಾಡ್ತಾರೆ, ಅದೇನು ಪ್ರಶ್ನೆ ಇಲ್ಲ, ಬರಬೇಕದು. ಯಾಕಂದ್ರೆ ಅದು ರೆವಿನ್ಯೂ ಇಲಾಖೆಯವ್ರು ಮಾಡಬೇಕು. ಬಂದರೆ ಖಂಡಿತವಾಗಿ ಮಾಡ್ತಾರೆ. ಯೂಶ್ವಲಿ ಎಲ್ಲ ರೇಡ್ ಆಗಿದೆಯಲ್ಲ ಸಸ್ಪೆಂಡ್ ಮಾಡೇ ಮಾಡ್ತಾರೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.